ನೀನ್ ಮಾಡಿಸ್ತಿರ್ಲಿಲ್ಲ. ನಾನು ಹೇಳಿಕೆ ಮತ್ತೆ ಕೇಳಿ ಮಾಡಿಸ್ತಿರ್ಲಿಲ್ಲ. ನಂದೇ ಓನ್ ಡಿಸಿಷನ್ ತಗೊಂಡು ಮಾಡ್ತಿದ್ದೆ ಅಷ್ಟೇ. ನೀನು ನನಗೆ ಯೂನಿಕ್ ಕ್ವಶನ್ ಫ್ರೇಮ್ ಮಾಡಿದ್ದೀನಿ ಅಂತ ಹೇಳಿ ನನಗೆ ಲಾಸ್ಟಿಗೆ ಕೊಡೋಣ. ನೆಕ್ಸ್ಟ್ ನೀನು ಹೇಳ. ಸೋತಿದ್ದಕ್ಕೂ ಏನು ತಿಳ್ಕೊಂಬಂದಿಲ್ಲ, ಏನು ಗೊತ್ತಿಲ್ಲ, ಮಹಾಭಾರತನೂ ಗೊತ್ತಿಲ್ಲ, ರಾಮಾಯಣನೂ ಗೊತ್ತಿಲ್ಲ. ಮಹಾಭಾರತಕ್ಕೆ ಮತ್ತೊಂದು ಹೆಸರಿತ್ತು, ಆ ಹೆಸರು ಏನು? ಐ ಡೋಂಟ್ ನೋ. ಏನ್ ಐ ಡೋಂಟ್ ನೋ ಅಂದ್ರೆ ನಂಗೆ ಗೊತ್ತಿಲ್ಲ ಅಂತ. ಗಾಂಧಾರಿಗೆ 101 ಜನ ಮಕ್ಕಳು ಇರ್ತಾರಲ್ವಾ, ಆ 101 ಜನ ಮಕ್ಕಳಲ್ಲಿ ಒಂದು ಹುಡುಗಿ ಹೆಸರು ಹೇಳಿ ಅಂತ. ಏನಂತ? ದ್ರುಪದ. ದ್ರುಪದ ಕನ್ಯೆ. ಭೀಷ್ಮನ ನಿಜವಾದ ಹೆಸರೇನು? 1 ಗೊತ್ತು ಅನುಷ, ನಂಗೆ ಹೇಳು ಸುಮ್ಮನೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕ್ವಿಜ್ ವ್ಲಾಗ್ನ ಮಾಡ್ತಾ ಇದ್ದೀವಿ. ಇದರ ಕಂಟೆಂಟ್ ಏನಪ್ಪ ಅಂದರೆ, ರಾಮಾಯಣ ಮಹಾಭಾರತದಲ್ಲಿ ಕೆಲವು ಕ್ವಶನ್ಗಳನ್ನ ತೊಗೊಂಡು ಅವಳು ಗೊತ್ತಿರೋಷ್ಟು ಅವಳು ಹೇಳ್ತಾಳೆ, ನನಗೆ ಗೊತ್ತಿರೋಷ್ಟು ನಾನು ಆನ್ಸರ್ ಮಾಡ್ತೀನಿ. ಇಬ್ಬರಲ್ಲಿ ಯಾರು ಸೋಲ್ತೀವಿ ಅವ್ರಿಗೆ ಕಡೆಯಲ್ಲಿ ಒಂದು ಪನಿಷ್ಮೆಂಟ್ ಇದೆ, ಸೋತವ್ರಿಗೆ ಮಾತ್ರ. ಅಷ್ಟು ಪ್ರಶ್ನೆಗಳಿಗೆ ಯಾರು ಜಾಸ್ತಿ ಉತ್ತರ ಕೊಡ್ತಾರೆ ಅವ್ರು ಬಿದ್ದು, ಸೋತವ್ರಿಗೆ ಒಂದು ಪನಿಷ್ಮೆಂಟ್, ಸಣ್ಣದಾಗಿ ಒಂದು ಪನಿಷ್ಮೆಂಟ್ ಕೊಡ್ತೀನಿ. ಅದನ್ನು ಲಾಸ್ಟಲ್ಲಿ ಕ್ವಶನ್ ಸರಿ, ಈಗ ನಾವು ಕ್ವಶನ್ ಫ್ರೇಮ್ ಮಾಡಿದೀವಲ್ವಾ, ಈ ಕ್ವಶನ್ ಬಗ್ಗೆ ನಮಗ್ ಫಸ್ಟ್ ಗೊತ್ತಿರ್ಬೇಕು, ಸುಮ್ಮನೆ ಕೇಳೋದಲ್ಲ ಆಯ್ತಾ, ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಈಗ ಎಕ್ಸ್ಪ್ಲನೇಷನ್ ನಾನೇನಾದ್ರೂ ಅವ್ರು ಕೇಳಿದ್ರೆ ಅವ್ರು ಆನ್ಸರ್ ಮಾಡಂಗಿರ್ಬೇಕು, ನಾನು ಕೇಳಿದ್ರು ನನಗೂ ಅಷ್ಟೇ. ಆಯ್ತಾ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀನು ಕೇಳು. ನೀವು ಯಾವ ಥರ ಕ್ವಶನ್ಗಳು? ಬೆಳಕ್ಕೆ ಫಸ್ಟ್ ನೀನು ಕೇಳವಾ? ನೀನು ಕೇಳಬೇಕು. ಎಲ್ಲ ಇಂಗ್ಲೀಷಲ್ಲೇ ಬರ್ಕೊಂತಾಳೆ. ಇಲ್ಲ, ಕನ್ನಡದಲ್ಲಿ ಬರ್ದಿದ್ದೀನಿ ಈ ಸಲ. ಲಕ್ಷ್ಮಣನ ಹೆಂಡತಿಯ ಹೆಸರೇನು? ಊರ್ಮಿಳೆ. ನನಗೆ ಗೊತ್ತಿಲ್ವಾ ಲಕ್ಷ್ಮಣನ ಹೆಸರು, ಹೆಂಡತಿ ಹೆಸರು? ಈಗ ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ಮಹಾಭಾರತದಲ್ಲೇ, ಸಾರಿ ರಾಮಾಯಣದಲ್ಲೇ ರಾಮನ ಅಕ್ಕನ ಹೆಸರೇ ಗೊತ್ತಿಲ್ಲ ನನಗೆ, ನಿಜ ಗೊತ್ತಿಲ್ಲ. ಅಕ್ಕ ಬೇರೆ ಇದು, ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಕೌಸಲ್ಯ ದೇವಿಗೆ ಒಂದು ಹೆಣ್ಮಗು ಇರುತ್ತೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹುಟ್ಟೋದಕ್ಕಿಂತ ಮುಂಚೆ ಶಾಂತಾದೇವಿ ಅಂತ ಅಂದ್ಬಿಟ್ಟು ಒಂದು ಮಗು ಇರುತ್ತೆ. ಆ ಮಗುನ ಇವರು ದಶರಥ ಮತ್ತು ಕೌಸಲ್ಯ ಅವರು ಸೇರಿ ಅವ್ರ ಅಕ್ಕಂಗೆ, ಅಂದರೆ ಕೌಸಲ್ಯ ಅವ್ರ ಅಕ್ಕಂಗೆ ಮಕ್ಕಳಿರಲ್ಲ, ದತ್ತುಪುತ್ರಿಯನ್ನಾಗಿ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಫುಲ್ ಅದ್ರ ಬಗ್ಗೆ ರಾಮಾಯಣ ಡೀಟೇಲ್ ತೊಗೊಂಡ್ರೆ ಸಿಗುತ್ತೆ. ರಾಮಂಗೆ ಒಬ್ರು ಅಕ್ಕ ಇದ್ದಾರೆ, ಅವ್ರ ಹೆಸರು ಶಾಂತಾದೇವಿ ಅಂತ. ನನಗೂ ಗೊತ್ತಿರಲಿಲ್ಲ, ನನಗೂ ಇತ್ತೀಚೆಗೆ ಗೊತ್ತಾಯ್ತು. ಅದನ್ನ ಇಲ್ಲ ಇವತ್ತಲ್ಲ, ನನಗೆ ಒಂದು ಸ್ವಲ್ಪ ದಿನದಿಂದ ಗೊತ್ತಿತ್ತು, ಆದರೆ ಹೇಳಿರ್ಲಿಲ್ಲ. ಇದು ನನಗೆ ಮುಂದೆ ಯೂಸ್ ಆಗುತ್ತೆ ಅಂತ ನಾನು ಹೇಳಿರ್ಲಿಲ್ಲ. ಹೇಳು. ರಾವಣಂಗೆ ಒಬ್ರು ಮಗ ಇದ್ರಲ್ವಾ, ಇಂದ್ರಜಿತ್. ಅವರನ್ನ ಕೊಲ್ಲೋದಕ್ಕೆ ಯಾವ ಒಂದು ಶಸ್ತ್ರನ ಯೂಸ್ ಮಾಡಿದ್ರು, ಮತ್ತೆ ಯಾರು ಕೊಂದ್ರು? ಅವ್ರನ್ನ ಕೊಂದಿದ್ದು ಲಕ್ಷ್ಮಣ ಕೊಲ್ಲೋದು. ಯಾವ ಒಂದು ಶಸ್ತ್ರನ ಅವ್ರು ಕೊಲ್ಲೋದಕ್ಕೆ ಉಪಯೋಗಿಸ್ತಾರೆ? ಅದು ನಮ್ಗೆ ಅಷ್ಟಾಗಿ ನೆನಪಾಗ್ತಾ ಇಲ್ಲ. ಒಟ್ಟಿನಲ್ಲಿ ರಾಮಾಯಣ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೆ, ಈಗ ಸ್ವಲ್ಪ ಮರ್ತಂಗಾಗಿದೆ. ಆದ್ರೆ ಇಂದ್ರಜಿತ್ನ ಕೊಂದಿದ್ದು ಮಾತ್ರ ಲಕ್ಷ್ಮಣ. ಯಾವ ಆಯುಧ ಬಳಸಿ ಕೊಂದಿದ್ದಾರೆ ಅಂತ ಗೊತ್ತಿಲ್ಲ. ಶಸ್ತ್ರ ಇದು ಬ್ರಹ್ಮಾಸ್ತ್ರನ ಯೂಸ್ ಮಾಡಿ ಅವರನ್ನ ಕೊಂದಿದ್ರು. ಯೂಸ್ ಅಲ್ಲೇ ಹೇಳ್ಬೇಡ, ಉಪಯೋಗಿಸಿ. ನಾನು ಇಂದ್ರಜಿತ್ತು ಅಂತ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ. ಇಂದ್ರಜಿತ್ ಕೊಂದಿದ್ದು ಲಕ್ಷ್ಮಣ ಅಂತ ಹೇಳಿದ್ದೀನಿ. ಅದು ಯಾವ ಆಯುಧ ಅಂತ ಹೇಳಿದ್ರು ನಂಗದು ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ಮುಗೀತು. ಇನ್ನೊಂದೇನು ಗೊತ್ತಾ, ನನಗೆ ಮಹಾಭಾರತದ ಬಗ್ಗೆ ಒಂಚೂರು ಜಾಸ್ತಿ ಐಡಿಯಾ ಇದೆ. ರಾಮಾಯಣ 50% ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅದಕ್ಕೆ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಹೇಳು. ನೀವೇ? ನಾನೇನಾ? ನಾನು ನೋಡೇ ಇಲ್ಲ ಗೊತ್ತಾ, ಒಂದೇ ಕ್ವಶನ್ ಕೇಳಿರೋದು, ನೋಡೇ ಇಲ್ಲ ಗೊತ್ತಾ. ಸರಿ. ದಶರಥನಿಗೆ ಪುತ್ರ ಕಾಮಿಷ್ಠ ಯಾಗವನ್ನು ಮಾಡಿದ ಋಷಿ ಮುನಿ ಯಾರು? ಹಂಗಂದ್ರೆ ಅಲ್ಲ, ಪುತ್ರ ಕಾಮಿಷ್ಠ ಏನಮ್ಮ ಅಂದ್ರೆ ಓದ್ಬಿಡ್ತೀನಿ. ನೀವು ಇನ್ನೇನು ನಿಮ್ ತರ ಕನ್ನಡ ನಾವು ಕಲ್ತಿಲ್ಲ, ಈಗಿನ ಕನ್ನಡ ಗೊತ್ತಿರೋದು ನಮ್ಗೆ. ಕಾಮಿಷ್ಠ ಯಾಗ ಮಾಡ್ತಾರೆ. ಯಾರು ಮಗು ಊಟಕ್ಕೆ ಅವ್ರಿಗೆ ಮಕ್ಕಳಾಗಿರಲ್ಲ. ದಶರಥನಿಗೆ ಒಂದು ಹೆಣ್ಮಗು ಆದ್ಮೇಲೆ ಮಕ್ಕಳಾಗಿಲ್ಲ ಅಂತ, ಅಂದ್ರೆ ಕೌಸಲ್ಯ ಮಕ್ಕಳಾಗಿಲ್ಲ ಅಂತ ಅಂದ್ಬಿಟ್ಟು ಸುಮಿತ್ರಾ ದೇವಿನ ಮದುವೆ ಮಾಡ್ಕೋತಾರೆ. ಆಮೇಲೆ ಕೈಕೇಯಿನೂ ಮದುವೆ ಮಾಡ್ಕೋತಾರೆ, ಯಾರಿಗೂ ಮಕ್ಕಳಾಗಲ್ಲ. ಅವಾಗ ಒಂದು ಪುತ್ರ ಕಾಮಿಷ್ಠ ಯಾಗ ಮಾಡಿ ಅಂತ ಅಂದ್ಬಿಟ್ಟು ವಸಿಷ್ಠ ಮಹರ್ಷಿಗಳು ಇವ್ರಿಗೆ ಅಡ್ವೈಸ್ ಮಾಡ್ತಾರೆ. ಮಹರ್ಷಿಗಳು ಅಲ್ಲ, ಅವ್ರು ಅಡ್ವೈಸ್ ಮಾಡಿಸ್ತಾರೆ. ಯಾರಪ್ಪ ಆ ವ್ಯಕ್ತಿ, ಆ ಮಹರ್ಷಿಗಳು ಯಾರು ಅಂತ ಅಂದ್ರೆ, ಮೇಡಮ್ ಬರೀ ನೀವು ಆನ್ಸರ್ ಹೇಳಿ. ಫುಲ್ ಅವ್ರು ಯಾರಪ್ಪ ಅಂದ್ರೆ ಶಾಂತಾದೇವಿಯವರ ಪತಿ. ಹೌದು,
ಶಾಂತಾದೇವಿ ಅವ್ರನ್ನ ಒಬ್ಬ ಮಹರ್ಷಿಗೆ ಕೊಟ್ಟು ಮದುವೆ ಅಲ್ಲ ಮಾಡಿರ್ತಾರೆ. ಇವ್ರ ಮಗಳು ಅಂತ ಅಂದ್ರಿ ತಾನೇ ನೀವು. ಹೌದು, ಮಕ ಇರಲ್ಲ ಮಗಳಿರ್ತಾಳೆ. ಮಗಳಿರ್ತಾಳೆ. ಮಗಳು ಹುಟ್ಟಿದ್ಮೇಲೆ ಮತ್ತೆ ಮಕ್ಕಳಾಗಲ್ಲ ಅವರಿಗೆ. ಅವ್ರ ಅಳಿಯೇನೆ ಪುತ್ರ ಕಾಮಿಷ್ಠ ಯಾಗ ಮಾಡಿಸಿ ಅವ್ರಿಗೆ ಮಕ್ಕಳಾಗ ಅಂತ. ಅಂದ್ರೆ ಮಗಳು ದೊಡ್ಡೊಳಗೆ ಮದ್ವೆ ಆಗಿದ್ರು ಇವ್ರಿಗೆ ಗಂಡ್ಮಕ್ಳು ಇರಲ್ಲ. ಎಷ್ಟೋ ವರ್ಷ ಮಕ್ಕಳೇ ಆಗಿರಲ್ಲ. ನೀನು ನಾನು 2ರಲ್ಲಿ ವಿನ್ ಆದೆ. ಎರಡೂ ತಪ್ಪು ಹೇಳಿದ್ಲು. ತಡಿಯವ ಸುಮ್ಮನೆ ಹಂಗೆಲ್ಲ ನೋಡಂಗಿಲ್ಲಪ್ಪ. ಇದು ಕೇಳ್ತೀನಿ. ಇದು ಮೋಸ್ಟ್ಲಿ ಅವಳು ಇದು ಅವಳಿಗೆ ಗೊತ್ತಿದೆ. ನಂಗೆ ಮಹಾಭಾರತ ಕೇಳಿ ರಾಮಾಯಣ ಬೇಡ. ಮಹಾಭಾರತನೇ ಕೇಳ್ತೀನಿ. ತಕ್ಷಣ 2 ಆನ್ಸರ್ಗೆ ಅವಕಾಶ ಇಲ್ಲ, ಒಂದೇ ಆನ್ಸರ್ ಇರಬೇಕು. ಧೃತರಾಷ್ಟ್ರ ಯಾರ ಮಗ? ಅಶ್ವಿನಿ ಇದೆ. ಇಲ್ಲ ಅಶ್ವಿನಿ ಧೃತರಾಷ್ಟ್ರ ಯಾರು? ಯುಧಿಷ್ಠಿರ ತಾನೇ. ಹೇಳು. ನಾನ್ ಕೇಳಿದ್ದು ಧೃತರಾಷ್ಟ್ರ ಯಾರ ಮಗನಮ್ಮ? ನಿನ್ ಮಗ. ಪಾಂಡು ಮಗ. ನಾನೇ ಧೃತರಾಷ್ಟ್ರ. ಓ ಅವನಾ? ನಾನು ಯುಧಿಷ್ಠಿರ ಅನ್ಕೊಂಡೆ. ಅದು ಸ್ವಲ್ಪ ಡಿಸೆಬಿಲಿಟಿ ಇರುತ್ತೆ ಅವರಿಗೆ. ಅವ್ರ ಹೆಸರು ಬರ್ತಾ ಇಲ್ಲ ನಮ್ಗೆ. ನನ್ ಗಂಡಸ್ರ ಹೆಸರು ಕೇಳ್ತಾನೆ, ಹೆಂಗಸ್ರ ಹೆಸರು ಕೇಳ್ತಾ ಇದೀನಿ. ಹೇಳು, ಅವ್ನ ಯಾರ ಮಗ? ಅವ್ರ ತಾಯಿ ಹೆಸರು ಹೇಳು. ಅವ್ರ ತಾಯಿ ಇಬ್ರು ಇದ್ದಾರೆ. ಅಯ್ಯೋ ಗೊತ್ತಾಗ್ತಿಲ್ಲ. ಅಂಬಾಲಿಕಾ ಅವ್ಳಿಗೆ ಹೇಳಲೇ ಇಲ್ಲ. ಅಂಬಿಕಾ ಅಂತ ಹೇಳ್ತಾಳೆ. ಅವ್ರು 3 ಜನ ಅಕ್ಕ ತಂಗಿ, ಆಯ್ತಾ? ಅಂಬಾ ಬೇರೆ, ಅಂಬಿಕಾ ತಾಯಿ. ಹೆಸರು ಬಾಯಿ ತುದಿಲಿದೆ, ನಂಗೆ ಬರ್ತಾ ಇಲ್ಲ. ಮಾಡು. ತಾಯಿ ಯಾರು ಅಂತ ನಂಗೆ ಕೇಳಿ. ಹೇಳುತ್ತಲ್ಲ ಅಂಬಿಕಾ ಅಂಬಾಲಿಕಾ ಯಾರು ಅಂತ ಕೇಳಿ. ಅಂಬಾಲಿಕಾ ಇಬ್ರಲ್ಲಿ ಒಬ್ರು. ಈಗಲೂ ಕನ್ಫ್ಯೂಸ್. ಅಂಬಿಕಾ ಅವರಮ್ಮ. ಹೌದಾ? ಹೇಳಿದ್ದೀನಿ. ಅಂಬಾಲಿಕಾ ಬಂದು ಪಾಂಡವರಮ್ಮ. ಹೌದಾ? ಹೌದು. ಈಗ ಒಬ್ರಿಗೆ 2 ನೇಮ್ ಇರುತ್ತಲ್ವಾ. ಅಂದ್ರೆ ಈಗ ಪಾರ್ಥ ಅಂತ ಕರೀತಾರೆ, ಅರ್ಜುನಿಗೆ ಪಾರ್ಥ ಅಂತ ಕರೀತಾರಲ್ವಾ. ಅದೇ ತರ ಧನಂಜಯ ಅಂತ ಯಾರಕ್ಕೆ ಕರೀತಾ ಇದ್ರು? ಅರ್ಜುನನ್ಗೆ ಕರೀತಿದ್ರು. ಕನ್ಫ್ಯೂಸ್ ಮಾಡೋಣ. ಅರ್ಜುನಿಗೆ ಧನಂಜಯ ಅನ್ನೋ ಒಂದು ಹೆಸರಿತ್ತು. ಅದು ನನಗೆ ಗೊತ್ತಿತ್ತು. ಹೇಳಿ. ನಾನು ಹೇಳಲ್ಲ ಅನ್ಕೊಂಡಿದ್ದೀನಿ. ಎಲ್ಲದಕ್ಕೂ ಹೇಳಿದಿರಿ. ಇವ್ರು ಕೇಳಿದ್ದಕ್ಕೆ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ. ನಾನು ಕೇಳಿದ್ದಕ್ಕೆ ಒಂದಕ್ಕೂ ಆನ್ಸರ್ ಮಾಡಿಲ್ಲ. ನಂಗೆ ಗೊತ್ತೇ ಇಲ್ಲ. ಒಂದ್ ಮಾಡ್ದೆ, ಅಂಬಿಕಾ ಮಾಡಿಲ್ಲ. ನೀವೇ ನೋಡಿ. ಪಾಪ ಇದುವರೆಗೂ ನನಗೆ ಒಂದು ಆನ್ಸರ್ ಮಾಡಿಲ್ಲ ಅಲ್ವಾ. ಒಂಥರ ಡಿಫ್ರೆಂಟ್ ಕ್ವಶನ್ನ ಕೇಳ್ತೀನಿ. ನೀನು ಅದಕ್ಕೆ ಆನ್ಸರ್ ಮಾಡಿ. ಒಂದು ವೇಳೆ ಆಯ್ತಾ, ಒಂದು ದಿನನೇ ಅನ್ಕೋ ನೀನು ಶಕುನಿಯಾಗಿದ್ದೆ, ನೀನು ಏನ್ ಮಾಡ್ತಾ ಇದ್ದೆ? ಈಗ ನಿನ್ನ ಅನಿವಾರ್ಯ ಅದು. ನಿನ್ನ ಸೋದರಳಿ ಎದುರಿಗೆ ನೀನು ರಾಜ್ಯ ಕೊಡಿಸ್ಲೇಬೇಕು, ಹಠ ನಿನಗೆ, ಆಯ್ತಾ? ಇದ್ರಲ್ಲಿ ಆ ಮೂಮೆಂಟಲ್ಲಿ ನೀನು ಹೆಂಗ್ ಕೊಡಿಸ್ತಿದ್ದೆ ಹೇಳು. ಯುದ್ಧ ಮಾಡ್ತಿದ್ದೋ, ಇಲ್ಲ ಮತ್ತೊಂದು ಮಾಡ್ತಿದ್ದೋ, ಇಲ್ಲ ಸಂಧಾನ ಮಾಡ್ತಿದ್ದೋ, ಯಾವ ರೀತಿ ಮಾಡ್ತಿದ್ದೆ? ಹಾನೆಸ್ಟ್ ಆಗಿ ಹೇಳು. ಒಳ್ಳೆ ಒಂದು ದಿನ ಇವಳು ಶಕುನಿ ಆಗಿದ್ರೆ ಕೆಟ್ಟ ಬುದ್ಧಿನೆಲ್ಲ ಬಿಟ್ಬಿಟ್ಟು ಒಳ್ಳೆ ಧರ್ಮದಲ್ಲಿ ನಡೆದು ರಾಜ್ಯನ ಹೆಂಗ್ ಪಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಮಹಾಭಾರತ ಆಯ್ತಾನೆ ಇರ್ಲಿಲ್ಲ. ಕೌರವರು ಯುದ್ಧ ಮಾಡ್ತಾರಲ್ವಾ, ಕೌರವರು ಪಾಂಡವರು ಕುರುಕ್ಷೇತ್ರ ಯುದ್ಧ ಆಗುತ್ತೆ ಅಲ್ವಾ. ಸೊ ಕೌರವರ ಕಡೆ ಉಳಿಯೋ ಅಂತ ಒಂದಷ್ಟು ಜನ ಉಳಿತಾರೆ. ಯುದ್ಧ ಆದ್ಮೇಲೆ ಉಳಿತಾರೆ. ಒಂದು 2 ನೇಮ್ ಹೇಳಿ ನೋಡೋಣ. ಅಶ್ವತ್ಥಾಮ, ಇನ್ನೊಬ್ಬ ದುರ್ಯೋಧನ. ಲಾಸ್ಟಿಗೆ ಸಾಯೋದವರು. ಉಳಿಯೋರು ಹೇಳಿ. ಆ ಕಡೆ ಧೃತರಾಷ್ಟ್ರನು ಉಳಿತಾರೆ. ನಾನು ಕೌರವರ ಕಡೆ ಉಳಿಯೋರ್ನ ಕೇಳ್ತೀನಿ. ಇವರು ಯಾರು ಅವ್ರ ಹೆಸರು ಚೆನ್ನಾಗಿ, ಅವ್ರಿಗೆ ರಾಜ್ಯ ಇದು ಮಾಡ್ತಾರಪ್ಪ. ಅವ್ರ ಹೆಸರು ಚೆನ್ನಾಗೈತೆ. ಇವ್ರನ್ನ ಅಪೋಸ್ ಮಾಡ್ತಾರೆ. ಕತೆ ಬೇಡ. ಇವ್ರು ಅಪೋಸ್ ಮಾಡ್ತಾರೆ. ಇವ್ರನ್ನ ಕೌರವರ್ನೇ ಅಪೋಸ್ ಮಾಡ್ತಾರೆ. ನೆನ್ಪಾಗ್ತಲ್ಲ, ಹೇಳು. ಕೃಪಾಚಾರ್ಯ. ಇನ್ನೂ ಒಬ್ರಿದ್ದಾರೆ. ಅವ್ರ ಹೆಸರು ನೋಡಿ. ಕೃತವರ್ಮ ನೋಡಿ. ಮಾಡಕ್ ಬರಲ್ಲ ನಂಗೆ ಹೇಳ್ತಾಳೆ. ನಾನಾ ಹಿಂಗೆ ಕೇಳ ತಕ್ಷಣ ಕೇಳ್ಬೇಕು. 5 ಸೆಕೆಂಡ್ ಹೇಳ್ಬೇಕಪ್ಪ. ಇದನ್ನ ಇವಳು ಗಂಟೆ ತಗೊಂಡ್ರೆ ನಾನು ಲೆಕ್ಕಕ್ಕೆ ತಗೊಳ್ಳಲ್ಲ. 5 ಅಂತ ಇಲ್ಲೇ ಎಣಿಸ್ಕೊಂಡ್ಬಿಡ್ತೀನಿ. ನಕುಲ ಸಹದೇವರು, ಆಯ್ತಾ, ಯಾರ ವರಪ್ರಸಾದ ಆಗಿ? ಅಶ್ವಿನಿ ದೇವತೆಗಳ ವರಪ್ರಸಾದ ಆಗಿ. ವೆರಿ ಗುಡ್. ಇದೊಂದಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೆ. ಹೇಳಿದ್ನಲ್ಲ ನಾನು ಇದನ್ನ. ಆಗ ಕೇಳಬಾರ್ದು ಅನ್ಕೊಂಡೆ. ಆದ್ರೂ ಓದಿ ಪಾಪ ಒಂದಾರ ಗೆದ್ಕೊಳ್ಳಿ ಅಂತ ಕೊಟ್ಟೆ. ಒಂದು ಹೇಳಿದಾಳೆ. ನಾನು ಅಷ್ಟು ಹೇಳಿದ್ವಿ, ಒಂದೇನೇ ಹೇಳಿಲ್ಲ ನಾನು ಅಷ್ಟು. ಹೇಳು. ಇದು ಒಂದು ಸಿಚುಯೇಷನ್ ಕ್ವಶನ್. ಸೇಮ್ ನಂಗೆ ಈಗ ಏನು ಕೇಳಿದ್ರು ಅದೇ ಥರ. ನೀವೇನಾದರೂ ರಾಮನ್ ಪ್ಲೇಸಲ್ಲಿ ಇದ್ದಿದ್ರೆ
ಯುದ್ಧ ಎಲ್ಲ ಮುಗಿದ್ಮೇಲೆ ಸೀತೆನ ಅಗ್ನಿ ಪರೀಕ್ಷೆ ಕಳಿಸ್ತಾ ಇದ್ರ? ಅದ್ ಕಳ್ಸಿದಕ್ಕೆ ರಾಮಾಯಣದಲ್ಲಿ ಸೀತೆಗೆ ಯಾವ ನನ್ಗೆ ಮಹತ್ವ ಅದು ಇದೆ ಅಂತ ಬೇಡ. ಗೊತ್ತಾಯ್ತು, ಅದ್ ಮಾಡ್ತಾ ಇದ್ವಿ. ನೀವು ಇದ್ದಿದ್ರೆ ಮಾಡ್ತಾ ಇದ್ರಾ ಅಂತ ಕೇಳ್ತಾ ಇರೋದು. ಒಬ್ಬ ಅಕ್ಸನ್ ಮಾತು ಕೇಳಿ ಮಾಡೋ ಅಂತ ನೆಸೆಸಿಟಿ ಇರ್ಲಿಲ್ಲ. ರಾಮ ತನ್ನ ಸ್ವಾರ್ಥ ಮಾಡ್ಕೊಂಡ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಪರಿಸ್ಥಿತಿನಲ್ಲಿ ಒಂದು ಹೆಂಗಸ್ನ ಅಗ್ನಿ ಪ್ರವೇಶ ಮಾಡೋದಕ್ಕೆ ಬಿಟ್ಟಿದ್ದು ತಪ್ಪಾಯ್ತು. ಯಾಕಂದ್ರೆ ಅವರು ತನ್ನ ಹೆಂಡತಿ ಎಷ್ಟು ಪವಿತ್ರಳಾಗಿದ್ಲು ಅನ್ನೋ ಒಂದು ಉದ್ದೇಶಕ್ಕೆ ಇಡೀ ಇದಕ್ಕೋಸ್ಕರ ತೋರ್ಸೋದಕ್ಕೋಸ್ಕರ ಅದನ್ನ ಮಾಡಿದ್ರು ತಪ್ಪಿಲ್ಲ. ಬಟ್ ಅದು ಮಾಡಿದ್ದು ತಪ್ಪು ಅಂತಾನು ಅನ್ಸುತ್ತೆ. ಈ ಕಡೆಯಿಂದ ಸರಿ ಅನ್ಸುತ್ತೆ, ಈ ಕಡೆಯಿಂದ ತಪ್ಪು ಅನ್ಸುತ್ತೆ. ಆದ್ರೆ ಒಬ್ಬ ಅಕ್ಸನ್ ಮಾತು ಕೇಳಿ ತಪ್ಪು. ಮಾಡಿಸ್ತಿರ್ಲಿಲ್ಲ. ನಾನು ಹಾ, ಹೇಳಿಕೆ ಅಷ್ಟೇ. ಮಾತು ಕೇಳಿ Answer. ಮಾಡಿಸ್ತಿರ್ಲಿಲ್ಲ. ನಂದು ಒಂದು ಡಿಸಿಷನ್ ತಗೊಂಡು ಮಾಡ್ತಿದ್ದೆ ಅಷ್ಟೇ. ಭೀಷ್ಮನು ತನ್ನ ಸಾವಿಗೆ ಯಾವ ಸಮಯವನ್ನು ಆರಿಸಿಕೊಂಡನು? ಭೀಷ್ಮ ತನ್ನ ಸಾವಿಗೆ ಯಾವ ಸಮಯನ ಆರಿಸ್ಕೋತಾರೆ ಹೇಳಿ? ಅವ್ರನ್ನ ಒಟ್ನಲ್ಲಿ ಮುಳ್ಳಿಂದು ಬಾಣಗಳ ಮೇಲೆನೋ ಮುಳ್ಳಲ್ಲ, ಬಾಣಗಳ ಮೇಲೆನೋ ಮಲಗಿಸಿ ಸಾಯ್ತಾರೆ ಅವರು ಅನ್ನೋದೊಂದು ಅದ್ರ ಮೇಲೆ ಮಲಗ್ತಾರೆ. ಅದು ಯಾವ ಸಮಯ ಸಮಯ ಯಾವ್ದನ್ನ ಅವರು ಕೇಳ್ಕೊಂಡಿದ್ರು ಅಂದ್ರೆ ಅವ್ರು ಇಚ್ಛಾಮರಣಿ ಅಲ್ವಪ್ಪ. ಅವರು ಇದೇ ಸಮಯ ಬೇಕು ಅಂತ ಕೇಳ್ಕೊಂಡಿರ್ತಾರೆ. ಅವ್ರ ಇಚ್ಛಾಮರಣಿ ಗೊತ್ತಾಗ್ತಿಲ್ಲ, ನೋಡಿದೀನಿ, ಬರ್ತಿದ್ದೀನಿ. ಉತ್ತರಾಯಣ ಅಂದ್ರೆ ಉತ್ತರಾಯಣ ಸಮಯ ಅಂತ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡು. ಎಕ್ಸ್ಪ್ಲನೇಷನ್ ಕೊಟ್ರೆ ಅಷ್ಟೇ ಬೈತೀರಾ. ನಾನು ಎಷ್ಟು ಈಸಿಯಾಗಿ ಬರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತ ಅನಿಸ್ತಿದೆ ಗೈಸ್. ಸೀರಿಯಸ್ ಆಗಿ ನಾನೇ ಎಲ್ಲ ಕಷ್ಟ ಈಸಿ ಕೇಳಿದ್ನಾ? ಕ್ವಶನೇ ಆಗ್ಬಿಡ್ತು ಅವ್ರಿಗೆ ಅಂತ ಅನಿಸ್ತಿದೆ. ಆಯ್ತಾ, ಇದು ಯುಧಿಷ್ಠಿರ ದ್ರೋಣಾಚಾರ್ಯರನ್ನ ಸಾಯಿಸೋ ಟೈಮಲ್ಲಿ ದ್ರೋಣಾಚಾರ್ಯರಿಗೆ ಒಂದು ಸುಳ್ಳನ್ನ ಹೇಳ್ತಾರೆ. ಅವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದಾಗ ಏನ್ ಸುಳ್ಳು ಹೇಳ್ತಾರೆ? ಅದೇ ಅಶ್ವತ್ಥಮ್ಮನ ಸಾಯಿಸಿದೀವಿ ಅಂತ ಅಂದ್ಬಿಟ್ಟೆ ಸತ್ತಿರೋದು ಅಂತ ಹೇಳಿರ್ತಾರೆ. ನನಗೆ ರಾಮಾಯಣ ಮಹಾಭಾರತ ಭಾರಿ ಇಷ್ಟ. ಅದ್ರಲ್ಲೂ ಮಹಾಭಾರತನ ಕಮ್ಮಿ ನೋಡಿಲ್ಲ. ಈಗಿನ ಎಪಿಸೋಡ್ಗಳನ್ನು ಈಗಲೂ ನೋಡ್ತೀನಿ, ಪ್ರೆಸೆಂಟ್ ನೋಡ್ತೀನಿ. ಈ ಕಂಟೆಂಟ್ ನ ಚೂಸ್ ಮಾಡಿ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನೀವು ಈಗ ನಾನು ತಾನೇ ಕೇಳಿ ಹಂಗ ನೀನು ಒಂದಕ್ಕೆ ಆನ್ಸರ್ ಮಾಡಿರೋದಾ? ಅಶ್ವಿನಿ ದೇವತೆಗಳೇ ನಿಂಗೆ ಆಶೀರ್ವಾದ ಮಾಡ್ಬೇಕಸ್ತು. ಇದು ನಿಂಗೆ ಗೊತ್ತಿರ್ಬೇಕು ಅನ್ನಿ. ಮಹಾಭಾರತದ ಮತ್ತೊಂದು ಹೆಸರೇನು? ಮಹಾಭಾರತಕ್ಕೆ ಮತ್ತೊಂದು ಹೆಸರಿತ್ತು. ಆ ಹೆಸರೇನು? ಐ ಡೋಂಟ್ ನೋ. ಐ ಡೋಂಟ್ ನೋ. ಏನ್ ಐ ಡೋಂಟ್ ನೋ? ಜಯ ಸಂಹಿತೆ ಅಂತ. ವಿಜಯ ಅನ್ನೋದು ಅರ್ಥ. ಎಲ್ಲೆಲ್ಲಿಂದ ಹುಡ್ಕೊ ಬಂದಿರೋ ಗೊತ್ತಿಲ್ಲ. ನನಗೆ ಯೂನಿಕ್ ಕ್ವಶನ್ ಫ್ರೇಮ್ ಮಾಡಿದೀನಿ ಅಂತ ಹೇಳಿ ನಮಗೆ ಲಾಸ್ಟಿಗೆ ಕೊಡೋಣ. ನೆಕ್ಸ್ಟ್ ನೀನು ಹೇಳ. ಸೋತ್ಲಿದ್ದಕ್ಕೂ ಏನು ತಿಳ್ಕೊಂಬಂದಿಲ್ಲ, ಏನು ಗೊತ್ತಿಲ್ಲ. ಮಹಾಭಾರತನೂ ಗೊತ್ತಿಲ್ಲ, ರಾಮಾಯಣನೂ ಗೊತ್ತಿಲ್ಲ. ನಮ್ಮನೆ ರಾಮಾಯಣ ಗೊತ್ತಲ್ಲ. ಎಲ್ರ ಮನೇಲಿ ಇರುತ್ತೆ ಬಿಡಿ. ಎಲ್ರ ಮನೇಲೂ ರಾಮಾಯಣ ಮಹಾಭಾರತ ಇಲ್ದೇನೆ ಇಲ್ಲ. ಓಕೆ, ಗಾಂಧಾರಿಗೆ 101 ಜನ ಮಕ್ಕಳು ಇರ್ತಾರಲ್ವಾ? ಆ 101 ಜನ ಮಕ್ಕಳಲ್ಲಿ ಒಂದು ಹುಡುಗಿ ಹೆಸರು ಹೇಳಿ ಅಂತ guys. ದೃಪದ ಕನ್ನಿ. ಅದು ದ್ರೌಪದಿ. ಅವಳು ದಾಯಿಂದಾನೆ ಶುರು ಬೇಗ ಹೇಳ್ಬೇಕು. 1 2 ನಾಲ್ಗೆ 3 4 5 ಮುಗೀತು. ದುಶಾಲ. ನೀವು ಟೇಸ್ಟ್ ಆಗೋಯ್ತಲ್ಲಪ್ಪ. ಭೀಷ್ಮನ ನಿಜವಾದ ಹೆಸರೇನು? 1 ಗೊತ್ತು ಅನುಷ, ನಂಗೆ ಹೇಳು. ಸುಮ್ಮನೆ ಮಾಡ್ಬೇಡ. 5 ಕಂಪ್ಲೀಟ್. ದೇವವ್ರತ ಅಲ್ವಾ? ಅಷ್ಟು ಗೊತ್ತಿಲ್ವಾ? ಗೊತ್ತಿತ್ತು ಅಂತಾನೆ ನಾನು ಕೆಲವೊಂದು ಕ್ವಶನ್ಸ್ಗಳನ್ನ ಏನ್ ಮಾಡಿದೀನಿ ಅಂದ್ರೆ ಗೊತ್ತಿರುತ್ತೆ ಅಂತ. ಭೀಷ್ಮನ ಹೆಸರು ಗೊತ್ತಿಲ್ದಿರ ಏನು? ನೆನಪಾಗಲ್ಲ. ಭೀಷ್ಮ ಅಂತ ಹೆಸರು ಬಂದಿದೆ ಹೆಂಗೆ? ಶಂತನು ಅವ್ರಿಗೆ ಇದ್ ಮಾಡಿದಾಗ ಅಲ್ಲಿ ತನಕ ಅವ್ರ್ದು ದೇವವ್ರತ ಅಂತಾನೆ ಹೆಸರಿರೋದು. ನೀನು ಎಪಿಸೋಡ್ಗಳನ್ನ ನೋಡಿಲ್ಲ, ನಿಮ್ ಕರೆಕ್ಟ್ ಆಗಿ. ಕಂಟಿನ್ಯೂ ಮಾಡೋದು ಬೇಡ ಅನ್ಸುತ್ತೆ ಗೈಸ್. ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿದೆ, ಸೋತಿದ್ದೀನಿ. ಇದು ಈಸಿ ಕ್ವಶನ್ನೇ. ದ್ರೌಪದಿಗೆ ಪಾಂಚಾಲಿ ಅನ್ನೋ ನೇಮ್ ಯಾಕೆ ಬಂತು? ದ್ರೌಪದಿಗೆ ಪಾಂಚಾಲಿ ಅಂತನ? ಅವಳು 5 ಜನನ ಮದ್ವೆ ಆಗಿರ್ತಾಳೆ, ಅದಕ್ಕೆ ಪಾಂಚಾಲಿ. ಗೈಸ್ ಇದ್ದೇ ಗೈಸ್ ನಂಗೆ ಗೊತ್ತಿದ್ದೆ ಆನ್ಸರ್ ಕೊಡ್ತಾರೆ. ಆಮೇಲೆ ಅವಳು ಪಾಂಚಾಲ ದೇಶದಲ್ಲಿ
ಈ ಪಾಂಚಾಲ ದೇಶದವಳವಳು, ಅದಕ್ಕೆ ಪಾಂಚಾಲಿ ಅಂತಾನೆ ಹೆಸರು ಅದು ಬಂದಿದೆ. ಎರಡಕ್ಕೂ ಕೊಡ್ತಾರೆ. ಇಲ್ಲ, ಪಾಂಚಾಲ ದ್ರುಪದ ಕನ್ಯೆ ಪಾಂಚಾಲ ಅಂತಾನು ಕರಿತಾ ಇದ್ರು. ಅಲ್ಲಿನ ರಾಜ್ಕುಮಾರಿ ಆಗಿದ್ರಿಂದ ದ್ರುಪದದ ಪಾಂಚಾಲಿ ಅಂತ ಬಂದಿದ್ ನೇಮು. ಆಯ್ತಾ? ಆಯ್ತು, ಗೊತ್ತು. ಐಚನ ಹಸ್ಬೆಂಡ್ ಅಂತ ಅಲ್ಲ ಬಂದಿದ್ದು. ನಾನು ಇಲ್ಲಿ 2 ಆನ್ಸರ್ ಮಾಡಿದ್ದೀನಿ. ಅದು ಆಯ್ತು, ಹೇಳಿ. ನಾನು ಎಲ್ಲಿ ಇದ್ದೇ ತಪ್ಪು ಮಾಡ್ತಾರೆ ಅಂತ ಅಂದಾಗ ಅವರಲ್ಲಿ ತಗೊಂಡ್ರು ಮೈಂಡ್ಗೆ. ಈಗ ನಾನು ಇದನ್ನ ಈಗ ನಾನು ಈ ಕ್ವಶನ್ನ ಕೇಳ್ತಾ ಇದ್ದೀನಲ್ವಾ, ಇದಕ್ಕೆ ನೀನು ಹಾನೆಸ್ಟ್ ಆಗಿ ಉತ್ತರ ಹೇಳು, ಆಯ್ತಾ? ಆ ಪ್ಲೇಸಲ್ಲಿ ನೀನು ಇದ್ದಿದ್ರೆ, ಆಯ್ತಾ? ಈಗ ಗುರು ದ್ರೋಣಾಚಾರ್ಯರು ತನ್ನ ಮಗ ಅಶ್ವತ್ಥಾಮನಿಗೆ ಅತಿ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ರು, ಆಯ್ತಾ? ಅದು ಎಷ್ಟು ಮಟ್ಟಕ್ಕೆ ಒಳ್ಳೇದು, ಎಷ್ಟು ಮಟ್ಟಕ್ಕೆ ಕೆಟ್ಟದು. ನೀನು ಆ ಜಾಗದಲ್ಲಿ ಇದ್ದಿದ್ರೆ ಏನು ಡಿಸಿಷನ್ ತಗೋತಿದ್ದೆ? ನೀನು ಕೌರವರಿಗೆ ಸಪೋರ್ಟಾಗಿ ನಿಂತಿದ್ದ, ಇಲ್ಲ ಅಂತಂದರೆ ಪಾಂಡವ್ರಿಗೆ ಸಪೋರ್ಟಾಗಿ ನಿಂತಿದ್ದ, ಇಲ್ಲ ನಿನ್ನ ಮಗ ಫೇವರಿಸಮ್ ಮಾಡ್ಕೊಂಡು ಹೋಗಿದ್ದ ಟೀಮ್ಗೆ ನೀನು ಸಪೋರ್ಟ್ ಮಾಡ್ತಿದ್ದ, ಹೇಳು. ಇಲ್ಲ ನಿನ್ನ ಮಗ ಎಷ್ಟು ಮುಖ್ಯ ಆಗ್ತಾನೆ? ನಿನ್ನ ಮಗನೇ ಅನ್ಕೋ. ಪ್ರೀತಿ ಮುಖ್ಯನೇ. ಧರ್ಮ ಅಂತ ಬಂದಾಗ ಧರ್ಮದ ಕಡೆ ನಡಿ. ಪಾಂಡವರಿಗೆ ಸಪೋರ್ಟ್ ಮಾಡ್ತಿದ್ದೆ, ಯಾಕಂದ್ರೆ ಅವ್ರು ಮೋಸ ಮಾಡಿ ಆ ಒಂದು ಸಭೆನಲ್ಲಿ ಗೆಲ್ತಾರಲ್ಲ, ಆ ಒಂದು ಪಗಡೆ ಆಡ್ತಾರೆ. ಮೋಸ ಮಾಡಿ ಗೆಲ್ತಾರೆ, ಇಲ್ಲ ಅದು ಪಗಡೆ ಆಟದಲ್ಲಿ ಅವ್ರ ಶಕ್ತಿ ಮಂತ್ರ ತಂತ್ರ ಉಪಯೋಗಿಸ್ಕೊಂಡು ಅವರು ಗೆಲ್ತಾರೆ, ಅದು ಸಪ್ರೇಟ್. ನಾನು ಅದನ್ನ ಕೇಳ್ತಾ ಇಲ್ಲ. ನೀನು ದ್ರೋಣಾಚಾರ್ಯ ಮಗ ಪ್ರೀತಿ ಮಾಡೋದು ಎಲ್ಲರೂ ಮಾಡ್ತಾರೆ, ಕೆಟ್ಟದಕ್ಕೆ ಸಪೋರ್ಟ್ ಮಾಡೋದು ಬಿಡ್ತಾ ಇರಲಿಲ್ಲ ಅಂತ ನಾನು ಹೇಳ್ತೀನಿ ಅಷ್ಟೇ. ಕೌರವರಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂತ ನನಗೆ ಬೇಕಿತ್ತು ಅಷ್ಟೇ. ಯಾಕಂದ್ರೆ ಯಾವತ್ತು ಧರ್ಮದ ಕಡೆನೇ ನಿಲ್ಬೇಕು. ಅದು ಸಂಬಂಧಗಳು ಯಾವುದೇ ಇದ್ರೂ ಪರವಾಗಿಲ್ಲ, ಮಕ್ಕಳಾಗ್ಲಿ ಪ್ರತಿಯೊಂದು ಯಾವುದೇ ಸಂಬಂಧಗಳು, ತಂದೆ ತಾಯಿ ಮಕ್ಕಳು ಅಂತ ಯಾವುದೇ ಬಂದ್ರೂ ಧರ್ಮದ ಕಡೆ ನಿಲ್ಬೇಕು, ಅವಾಗಲೇ ಜಯ ಸಿಗೋದು. ಹೇಳಿದ ಆನ್ಸರ್ ಮಾಡಿದ್ಲು, ಬಟ್ ಅದ್ರದ್ದು ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಹೇಳಲಿಲ್ಲ. ನಾನು ಹೇಳೋದ್ರ ನೀನೇನು ಕೇಳ್ತೀಯಾ? ಹೇಳು. ಇವ್ರ ಥರ ನನಗೆ ಫುಲ್ ಇನ್ ಡೀಟೇಲ್ ಎಲ್ಲ ಹೇಳೋಕೆ ಬರಲ್ಲ, ಮೇಲ್ಮೇಲೆ ಹೇಳ್ತೀನಿ ಅಷ್ಟೇ. ನಾನು ಸೇಮ್ ಈಗಲೂ ಅಷ್ಟೇ, ಅವ್ರಿಗೂ ಒಂದು ಸಿಚುವೇಶನ್ ಕ್ವಶನೇ. ನೀವೇನಾದರೂ ಗಾಂಧಾರಿಯ ಪ್ಲೇಸಲ್ಲಿ ಇದ್ದಿದ್ರೆ ಗಂಡನಿಗೋಸ್ಕರ ಕಣ್ಣಿಗೆ ಬಟ್ಟೆ ಕಟ್ಕೊತಾ ಇದ್ರ, ಅಥವಾ ಮಕ್ಳಿಗೆ ಒಳ್ಳೆ ಧರ್ಮದ ಕಡೆ ನಡೆಯೋದನ್ನ ಹೇಳ್ಕೊಡ್ತೀವಿ? ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು, ಅವ್ರ ಸ್ವಾರ್ಥಕ್ಕೋಸ್ಕರ, ಆಯ್ತಾ? ಅವರು ಫಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾರೆ, ನನ್ನ ಗಂಡ ಈ ಥರ ಇರಬೇಕಿತ್ತು ಅಂತ ಅಂದ್ಬಿಟ್ಟು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ ಮದುವೆಗಿನ ಮುಂಚೆ. ಆ ಕಡೆಯಿಂದ ಸಂಬಂಧ ಬೆಳೆಯಲು ಬರ್ತಾ ಇದೆ ಅಂದಾಗ ಅಷ್ಟೊಂದು ಇದ್ದಾಗ ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳೋ ಅಗತ್ಯನೇ ಇರಲಿಲ್ಲ. ಕಣ್ಣಿಗೆ ಬಟ್ಟೆ ತೆಗೆದು ಮಕ್ಕಳು ಒಳ್ಳೆ ಭವಿಷ್ಯ ರೂಪಿಸ್ತಾ ಇದ್ರು. ನಾನಾಗಿರೋ ಅದೇ ಮಾಡ್ತಾ ಇದ್ದೆ. ಶಕುನಿ ಅಣ್ಣನ ಕೈಗೆ ಕೊಟ್ಬಿಟ್ಟು ಮಕ್ಕಳನ್ನೆಲ್ಲ ನೀನು ನೋಡ್ಕೊಂತ ಬಿಡ್ತಿರ್ಲಿಲ್ಲ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸೋದೇ ಒಂದು ತಾಯಿ ಕರ್ತವ್ಯ ಆಗಿದೆ. ಅದನ್ನ ಮಾಡ್ತಾ ಇದ್ದೆ. ಅದು ವ್ಯರ್ಥ. ಆಯ್ತು, ನೀವು ಮೇಡಮ್ ಗಂಡಂಗೆ ಕಣ್ಣು ತೆರೆಸ್ಬೇಕು, ನಾವು ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಬಾರ್ದು ಅಷ್ಟೇ. ಮಹಾಭಾರತದಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರು ನಿಮ್ಮ ಪ್ರಕಾರ? ಕೃಷ್ಣ. ಶ್ರೀಕೃಷ್ಣ. ಶಕುನಿಯಿಂದನೇ ಮಹಾಭಾರತ ಬಂದಿದ್ದು. ಕೃಷ್ಣ ಅಂದ್ರೆ ಏನಂತಾರ? ಶ್ರೀಕೃಷ್ಣ ಧರ್ಮ ಅಧರ್ಮಗಳ ನಡುವೆ ಯುದ್ಧ ಮಾಡಿದವರು, ಒಂದು ಸಂಧಾನಕ್ಕೆ ಹೋದವರು, ಪ್ರತಿಯೊಂದು ಮಾಡಿದ್ದೆ ಶ್ರೀಕೃಷ್ಣ. ಅದಕ್ಕೋಸ್ಕರ ಎಲ್ಲರೂ ಕೃಷ್ಣನ್ಗೆ ಸಮರ್ಪಣೆ ಮಾಡ್ಕೋಬೇಕು. ಹೇಳು. ನಾನಾ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ನನಗೆ ಸಖತ್ ಇಷ್ಟ ಮಹಾಭಾರತ ಆಗಲಿ ರಾಮಾಯಣ ಆಗಲಿ, ತುಂಬ ಇಷ್ಟ. ಮಹಾಭಾರತದಲ್ಲೇ MBBS ಇದ್ದಿದ್ರೆ ನಮ್ಮ ಅಮ್ಮನೇ ನಾನು ಓದಿ ಓದ್ತಿರ್ಲಿಲ್ಲ. ಪಾತ್ರಗಳು ಓದಿ ಕುಡ್ದು ಬಿಡ್ತಿದ್ದೆ. ಈಗ ಕನ್ನಡ ಸ್ಥಾನ ನೀನಾಗಿದ್ರೆ ಯಾವ ನಿರ್ಧಾರ ಮಾಡ್ತಾ ಇದ್ದೆ? ಸೇಮ್ ಅದೇ ಆಪ್ಷನ್ಸ್ ಕೊಡಿ. ಅದು ಯಾವ ಥರ ಅಂದರೆ, ಈಗ ಕರ್ಣನೂ ಅಷ್ಟೇನೆ. ಏನು ಈಗ ಕೌರವರಿಗೆ ಸಪೋರ್ಟ್ ಮಾಡ್ತಾರೆ ಕರ್ಣ. ಇದ್ರಲ್ಲಿ ನಾನು ಒಪ್ಕೊಳ್ಳಲ್ಲ, ಯಾಕಂದ್ರೆ ಅರ್ಜುನ ತುಂಬಾ ಕಾಂಪಿಟೇಷನ್ ಕೊಡ್ತಾ ಇರ್ತಾರೆ ಕರ್ಣಂಗೆ. ನಂಗೆ ಅದೊಂದು ವಿಷಯ ಇದಿಷ್ಟ ಆಗಲ್ಲ. ನಂಗೆ ಕರ್ಣ ಅಂದ್ರೆ ಪಾಪ ಅಂತ ಅನ್ಸುತ್ತೆ. ಅವ್ರು ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ಅಂತ ರೆಡಿ ಇದ್ರು. ಇದೊಂದು ಡಿಬೇಟ್ ಮಾಡೋಣ ಈಗ. ಈಗಲೇ ಡಿಬೇಟ್ ಮಾಡೋಣ. ದುರ್ಯೋಧನಂಗೆ ಅವರು ಟ್ರೂ ಫ್ರೆಂಡ್ ಆಗಿದ್ರು. ನಂಗೆ ಅದು ಇಷ್ಟ. ಅವರಿಬ್ರು ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿತ್ತು. ಪರ್ಸ್ನಲಿ ಏನೇ ಇರ್ಬೋದು. ನಿನ್ ಫ್ರೆಂಡ್ ತುಂಬಾ ಒಳ್ಳೇದು ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಎಲ್ಲಾನು ಒಪ್ಕೊಳ್ಳಲ್ಲ, ಯಾಕಂದ್ರೆ ಅರ್ಜುನನು ಸ್ಟಾರ್ಟಿಂಗ್ ಬಂದಾಗ ನೀನು ಕೆಳಜಾತಿ ಅವನು ಹಂಗೆ ಹಿಂಗೆ ಅನ್ಕೊಂಡೆಲ್ಲ ಅವಮಾನ ಮಾಡಿರೋ ತಪ್ಪು. ಅದು ತಪ್ಪು, ನಾನು ಒಪ್ಕೊಳ್ತೀನಿ. ಲಾಸ್ಟ್ ಅಲ್ಲಿ ಆಮೇಲೆ ಅವರು ಅರ್ಜುನನು ಕೂಡ ಇವನ್ಗೆ ಕಾಲ್ ತೊಳೆದು ಪೂಜೆ ಮಾಡೋದ್ರಲ್ಲಿ ಕೆಲವೊಂದು ಶಿಕ್ಷಣ ದುರ್ಯೋಧನ ಕೊಡ್ತಾನೆ, ಆಯ್ತಾ? ಅರ್ಜುನಂಗೆ ಈ ಥರ ಮಾಡಬೇಕು, ಅವ್ನಿಗೆ ಅವಮಾನ ಮಾಡಿದ್ದಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾರೆ. ಅದೆಲ್ಲ ಆಗಿರುತ್ತೆ ಅಂಗರಾಜ ಆದ್ಮೇಲೂ ಕೂಡ.
ನಾನು ಹೇಳಿದಿಷ್ಟೇನೆ, ಅವ್ರಿಗೆ ಕರ್ಣಂಗೆ ಸ್ವಂತ ತಮ್ಮಂದ್ರು ತಾಯಿ ಮಕ್ಕಳೇನೆ ಅಂತ ಗೊತ್ತಾದ್ಮೇಲೂ ಕೂಡ ಸಪೋರ್ಟ್ ಬರಲ್ಲ, ನ್ಯಾಯದ ಪರ ಅವ್ರ ಅಮ್ಮನೂ ಸಾಲದಕ್ಕೆ ಒಂದ್ ನಿಮಿಷ, ದ್ರೌಪದಿಗೆ ಒಂದ್ ನಿಮಿಷ. ಮಾತಾಡ್ತಾರೆ ಇದಕ್ಕೆ ಸಭೆಯಲ್ಲಿ. ಕರ್ಣಂಗೆ ತುಂಬಿ ಸಭೆನಲ್ಲಿ ದ್ರೌಪದಿಗೂ ಕೂಡ ನಾನ್ ಮಾತಾಡ್ತಾರೆ. ಕರ್ಣನ್ ಪರವಾಗಿ ನಿಂತ್ಕೊತೀನಿ. ಯಾಕಂದ್ರೆ ಕುಂತಿಗೆ ತನ್ನ ಮಗನೇ ಅಂತ ಗೊತ್ತಿದ್ರು ಅವ್ರು ಯಾರಿಗೂ ಹೇಳ್ಕೊ ಬರಲ್ಲ, ಅದ್ ತಪ್ಪಲ್ವಾ? ಅದು ತಪ್ಪೇನೆ. ಹೌದು. ಹಾ, ಅದಕ್ಕೆ ಅವ್ರಿಗೆ ಹೇಳೋ ಸಂದರ್ಭಗಳೇ ಕ್ರಿಯೇಟ್ ಆಗಲ್ಲ. ಹೇಳ್ಬೇಕು, ಹೇಳ್ತಾರಲ್ಲ ಕಡೆಗೆ. ಕಡೆಗೆಲ್ಲ ಆದ್ಮೇಲೆ ಹೇಳೋದವ್ರು. ಶ್ರೀಕೃಷ್ಣ ಪರಮಾತ್ಮನೇ ಬಂದು ಉಪದೇಶ ಮಾಡ್ತಾರಲ್ಲ ಅವ್ರಿಗೂನೇ. ನಾನು ಇದ್ರಲ್ಲಿ ಕಣ್ಣು ಸಪೋರ್ಟ್ ಮಾಡ್ತೀನಿ. ನಾನು ಅಂದ್ರೆ ಬೈದಿದ್ದೆಲ್ಲ ತಪ್ಪು, ನಾನು ಇಲ್ಲ ಅಂತಲ್ಲ, ಬಟ್ ಫ್ರೆಂಡ್ಶಿಪ್ ಆಗಿ ಒಂದ್ ಹೆಂಗಸ್ನ ನಿಂದನೆ ಮಾಡಿ ತಪ್ಪ. ತಪ್ಪು, ನಾನು ಅದನ್ನ ಕರ್ಣದ್ದು ಇಲ್ಲ ತಪ್ಪೇ. ಅಂತ ನಾನು ಮತ್ತೆ ಇಲ್ಲ. ಹೌದು. ದುರ್ಯೋಧನ ಪಾಪನೇ. ಒಳ್ಳೆ ಫ್ರೆಂಡ್ ಆಗಿ ನಿಂತಿದ್ರು, ಅದೊಂದು ನಮ್ಗೆ ತುಂಬಾ ಇಷ್ಟ. ಇಂದ್ರ ಅವ್ರ ಕವಚ ಕೇಳಿದ್ದು ತಪ್ಪೆ. ಅದೆಲ್ಲ ಕೊಟ್ಟಿಲ್ವಾ, ದಾನ ಮಾಡಿಲ್ವಾ, ಧರ್ಮ ಮಾಡಿಲ್ವಾ, ಏನು ದಾನಶೂರ್ ಕರ್ಣನ ನೀನು ಅಂತೆಲ್ಲ ಕೇಳ್ತಾರೆ. ಅಷ್ಟು ಒಳ್ಳೆ ವ್ಯಕ್ತಿ, ಒಳ್ಳೆ ವ್ಯಕ್ತಿನೇ. ಕರ್ಣನ ನಾವ್ ಈಗಲೂ ಇದ್ ಮಾಡಲ್ಲ, ಬಟ್ ಆದ್ರೆ ಇದ್ರಲ್ಲಿ ಅವರು ತಮ್ಮಂದ್ರಿಗೆ ಸಪೋರ್ಟ್ ಮಾಡಿದ್ರೆ, ಧರ್ಮಕ್ಕೆ ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೂ ಎತ್ತರಕ್ಕೆ ಬೆಳಿತಿದ್ರು. ಅವ್ರನ್ನ ದೊಡ್ಡ ಸ್ಥಾನದಲ್ಲೇ ಅವರೆಲ್ಲ ಗಿಲ್ಟ್ ಫೀಲ್ ಆಗ್ತಾರೆ. ಲಾಸ್ಟ್ ಯುದ್ಧ ಎಲ್ಲ ಆದ್ಮೇಲೆ ಇದು ಇರ್ಬೋದಲ್ಲ, ಇವ್ರ ಹತ್ರನೇ ಇವರೇ ಅವ್ರನ್ನ ನೋಡ್ಕೊಂಡಿದ್ದು, ಇವರೇ ಅವ್ರನ್ನ ಬೆಳೆಸಿದ್ದು, ಇವ್ರ ಮನೆ ಅನ್ನ ತಿಂದು ಅವ್ರಿಗೆ ಹೆಂಗ್ ಸಪೋರ್ಟ್ ಮಾಡ್ತಾರೆ ಅವರು? ಅಂದ್ರೆ ಇದು ಸಮಾಜನ ಕೆಡ್ಸೋದಕ್ಕೆ ಹೋಗಿರ್ತಾರಲ್ವ. ಅವರಲ್ಲಿ ಬರೀ ಕ್ರೌರ್ಯ, ಮೋಸ, ವಂಚನೆ ತುಂಬಿರುತ್ತೆ. ನಾನು ಒಂದು ಒಳ್ಳೆ ಸ್ನೇಹಿತ ಅಂದ್ಬಿಟ್ಟು ಅಲ್ಲೇ ಬಿಡ್ಬೇಕಾಗಲ್ವಲ್ಲ. ಆಯ್ತು ಬಿಡಿ, ಒಳ್ಳೆ ಸುದ್ದಿ ಹೇಳ್ಬೋದಲ್ಲ. ತುಂಬಾ ತುಂಬಾ ಲಾಂಗ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ನೀನು ಹೇಳು. ಇದು ತುಂಬಾ 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 ಈಸಿ ಕ್ವಶನ್ ಅಂತ ಇವಾಗ ನಂಗೆ ಫೀಲ್ ಆಗ್ತಿದೆ. ಕ್ವಶನ್ ಮುಗಿಸೋಷ್ಟ್ರಲ್ಲಿ ಆನ್ಸರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾವ ಒಂದು ತುಂಬಿದ ಸಭೆನಲ್ಲಿ ದ್ರೌಪದಿಗೆ ಅವಮಾನ ಮಾಡ್ತಾರೆ, ಅವಾಗ ದ್ರೌಪದಿ ಒಂದು ಪ್ರತಿಜ್ಞೆ ಮಾಡ್ತಾರಲ್ವಾ, ಏನ್ ಆ ಪ್ರತಿಜ್ಞೆ ಏನ್ ಮಾಡ್ತಾರೆ? ಪ್ರತಿಜ್ಞೆನ ಏನ್ ಪ್ರತಿಜ್ಞೆ ಅಂತ? ಅದೇ ನಿಮ್ಮ ಎಲ್ಲ ಸರ್ವನಾಶ ಮಾಡ್ತೀವಿ ಅಂತ. ಇನ್ನೇನು ನಂಗೆ ಅವ್ರ ಗೊತ್ತಲ್ಲಮ್ಮ. ಸೀರೆ ಎಳ್ದು ಅವ್ರಿಗೆ ಅವಮಾನ ಮಾಡಿದಾಗ ಅವ್ರು ಏನಂತ ಪ್ರತಿಜ್ಞೆ ಮಾಡ್ತಾರೆ? ನನ್ನ ಜಡೆನ ನಾನು ಕಟ್ಟಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. ಹಾ, ಅಷ್ಟೇನಾ? ನನ್ನ ಈ ಬೇಡ ನಾನು ಕಟ್ಟಲ್ಲ ಅಂತ ಪ್ರತಿಜ್ಞೆ ಮಾಡ್ತಾರೆ. 1 ಅದು ಎಂತಂಗೆ ಹೇಳೋದು? ಭೀಮಂಗೆ ಹೇಳೋದು ಅದನ್ನ. 4 5 ದುಶ್ಯಾಸನ ಮುಗೀತು, ದುಶ್ಯಾಸನಿಗೆ ಮುಗೀತು. ದುಶ್ಯಾಸನನ ರಕ್ತನ ನನ್ ಕೂದಲಲ್ಲಿ ತೊಳೆಯೋ ತನಕನು ನಾನ್ ಮುಡಿ ಕಟ್ಟಲ್ಲ ಅಂತ ಅವ್ರು ಹೇಳೋದು. ಅದು ಬರೀ ಮುಡಿ ಸಭೆನಲ್ಲೇ ಕಟ್ಟಲ್ಲ ಅಂತ. ಹೇಳಲ್ಲ. ಸಭೆನಲ್ಲೇ ಹೇಳೋದು. ತೊಡೆ ಮುರಿತೀನಿ ಅಂದಿದ್ದು ಇವನಿಗೆ, ಯಾರಿಗೆ? ದುರ್ಯೋಧನಿಗೆ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದು ಅವರು. ಭೀಮ ಭೀಮ ಹೇಳಿದ್ದು. ಲಾಸ್ಟ್ ಅಲ್ಲಿ ಒಂದು ಫನಿ ಕ್ವಶನ್ ಕೇಳೋಣ. ಒಂದೆರಡು ಫನಿ ಕ್ವಶನ್ಸ್ ನ ಕೇಳ್ತೀನಿ. ಇದನ್ನ ಯಾರು ದಯವಿಟ್ಟು ಪರ್ಸನಲ್ ಆಗೆಲ್ಲ ತಗೋಬೇಡಿ, ಜಸ್ಟ್ ಫನ್ ಆಗಿದ್ದಷ್ಟೇನೆ ಕ್ವಶನ್. ಅಂತದೇನು? ಅದೇ ಕರೆಕ್ಟಾಗಿ ಕ್ವಶನ್ ಕೇಳ್ಕೊಳ್ಳಿ. ಆಪ್ಷನ್ಸ್ ಕೂಡ ಇದೆ, ಒಂದು ಆಪ್ಷನ್ ಚೂಸ್ ಮಾಡಿ. ಇದು ನಾನು ಏನೋ ಕ್ವಿಜ್ಗೆ ಅಂತ ಆ್ಯಡ್ ಮಾಡಿಲ್ಲ, ಜಸ್ಟ್ ಫನ್ನಿ ಕೆಲವರು ಕೇಳಿದ್ದು ಕ್ವಿಜ್ ಅಂತಲ್ಲ. ಆಯ್ತಾ, ಫನ್ನಿ ಆಗಿರ್ಲಿ ಅಂತ ಇದೊಂದು ಕ್ವಶನ್ ಆ್ಯಡ್ ಮಾಡಿದ್ದೀನಿ. 2 ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಾಮನಿಗೆ ವನವಾಸಕ್ಕೆ ಹೋಗಬೇಕೆಂದು ಹೇಳಿದಾಗ ಸೀತೆಯ ರಿಯಾಕ್ಷನ್ ಇವಾಗಿನ ಕಾಲದಲ್ಲಿ ಇದ್ದಿದ್ರೆ ಏನಾಗ್ತಾ ಇತ್ತು? ಆಪ್ಷನ್ಸ್ ಕೊಡ್ತೀನಿ, ಸುಮ್ಮನಿರಿ. ಅಮ್ಮ ಆಪ್ಷನ್ಸ್ ಕೊಡ್ತೀನಿ ಇರಪ್ಪ. ಫಸ್ಟ್ ಆಪ್ಷನ್ ಬಂದು ನಾನ್ ಕೂಡ ಬರ್ತೀನಿ ಅಂತ ಹೇಳೋದ, ಆಯ್ತಾ? ಸೆಕೆಂಡ್, ಫಾರೆಸ್ಟ್ ವೈಫೈ ಇದೆಯಾ ಫಸ್ಟ್ ಹೇಳಿ ಅಂತ, 2ನೇದು, ಆಯ್ತಾ? 3ನೇ ಆಪ್ಷನ್ ಬಂದು ಫುಡ್ ಡೆಲಿವರಿ ಇರುತ್ತಾ ಅಲ್ಲಿ ಅಂತ ಕೇಳೋದು. ನೋಡಿ ಹೆಂಗೆ ಅಂತ. ಆಪ್ಷನ್ ಇದೆಲ್ಲ ರಾಮಾಯಣಕ್ಕೆ ಅವಮಾನ ಮಾಡ್ದಂಗಲ್ವೇ? ಇಲ್ಲ, ಅವಮಾನ ಅಲ್ಲ, ಇವತ್ತಿನ ಸಿಚುವೇಶನ್ ರಾಮಾಯಣ ಏನಾದ್ರು ನಡೆದಿದ್ರೆ ಆ ತರ ಇದಿದ್ರೆ ಹೆಂಗಿರ್ತಿತ್ತು ಅಂತ. ಒಂದ್ ನಿಮಿಷ ಗೊತ್ತಾ ನಿಮ್ಗೆ? ಒಂದ್ ನಿಮಿಷ ಇರಿ, ಲಾಸ್ಟ್ ಆಪ್ಷನ್ ಹೇಳ್ಬಿಡ್ತೀನಿ. ನಾನು ಆಪ್ಷನ್ ಡಿ ಏನಂತ ಅಂದ್ರೆ ಅಯೋಧ್ಯ ಟು ಫಾರೆಸ್ಟ್ ಬ್ಲಾಗ್ ಸ್ಟಾರ್ಟ್ ಆಯ್ತು ಗಾಯ್ಸ್ ಅಂತ. ನಾನು ಈ ಆಪ್ಷನ್ಗಳು ಯಾವ್ದು ಚೂಸ್ ಮಾಡಲ್ಲ. ಯಾಕಂದ್ರೆ ರೆಸ್ಪೆಕ್ಟ್ ಹುಟ್ಟು ಬಂದಿರೋದು ಮಹಾವಿಷ್ಣುನೇ ಶ್ರೀರಾಮನ ಅವತಾರ ಉಟ್ಕೊಂಡು ಬಂದಿರೋದು. ಆಗಿನ ಕಾಲದಲ್ಲಿ ರಾಮಾಯಣ ಆ ತರ ಸ್ಟೋರಿ ಇದ್ದಿದ್ರೆ ಹೆಂಗಿರ್ತಿತ್ತು ಅಂತ ನಾನು ಕೇಳ್ತಾ ಇರೋದು. ಹೋಗ್ಬೇಡಿ, ಫನ್ನಿ ಆಗಿ ತಗೊಳ್ಳಿ ಇದನ್ನ. ಮೋಸ್ಟ್ಲಿ ವೈಫೈನ ಹುಡುಕ್ತಿದ್ರೆ ಸತ್ತೋಗ್ಬಿಡ್ತಾರೆ. ಊಟ ಇಲ್ದೇನೆ ಇರ್ತಾರೆ, ಬೇಕಾದ್ರೆ ಫುಡ್ ಇಲ್ದೇನೆ, ಬೇಕಾದ್ರೆ ಸೊಪ್ಪಾರ ತಿಂತಾರೆ, ನೆಟ್ಟಿರ್ಬೇಕು. ಹೊಟ್ಟೆ ಇಟ್ಟಿಲ್ದಿರ ಜುಟ್ಟು ಮಲಿಯವು ಅನ್ನಂಗೆ ನೆಟ್ಟಿರ್ಬೇಕು. ಇಂಟರ್ನೆಟ್ ಇಲ್ದಿರ ಸೀತೆ ಹೋಗ್ತಿರ್ಲಿಲ್ಲ ಅಂತ ನನ್ಗನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಕಾಮಿಡಿ ಆಗಿ ತಗೊಳ್ಳಿ ದಯವಿಟ್ಟು, ಸೀರಿಯಸ್ ಆಗಿ ಯಾರು ತಗೊಬೇಡಿ. ಅವಳು ಹೇಳ್ದಂಗೆ ನನಗೂ ಗೊತ್ತಿರ್ಲಿಲ್ಲ ಅವ್ರ ಕ್ವಶನ್ನ ಈ ರೀತಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಫನ್ ಆಗಿತ್ತು. ಇಂಟರ್ನೆಟ್ ಓಕೆ, ನೀವು
ಈಗ ಕರ್ಣನ ಹೆಂಡತಿಯರ ಹೆಸರೇಳು. ಹೆಂಡತಿಯರ ವೃಷಾಲಿ ಒಬ್ರೇ ನಂಗೆ ಗೊತ್ತಿರೋದು ಗೈಸ್, ನಂಗೆ ಗೊತ್ತಿಲ್ಲ ಗೈಸ್. ಕರ್ಣಿಗೆ ಇಬ್ರು ಹೆಂಡ್ತಿರು ಅಂತ ಹೇಳ್ತಾರೆ. ವೃಷಾಲಿ ಒಬ್ರೇ ಗೊತ್ತಿರೋದು. ಇನ್ನೊಂದು ಹೆಸರೇಳು. ಗೊತ್ತಿಲ್ಲ ಅಂದ್ರೆ ಹೇಳು ಅಂತೆ. ಸುಪ್ರಿಯಾ ಅಂತ ಇನ್ನೊಬ್ರು ಹೆಸರು. ಹೌದಾ? ಅವಾಗ ಅದರ ಟ್ರೆಂಡಿಂಗ್ ನೇಮ್ ಇತ್ತ. ನೋಡು ಪ್ರಿಯಾ ಅನ್ನ ಕಾಲ ಅವಾಗ ಇವಾಗ ಅವಳು ಸುಪ್ರಿಯಾ ಅಂತ ಇಟ್ಕೊಂಡಿದ್ರು, ನಿನ್ಗೆ ಜಸ್ಟ್ ಪ್ರಿಯಾಂಕಾ ಅಂತ ಹೆಸರು. ಇದು ಸೇಮ್ ಲಾಸ್ಟ್ ಕೇಳಿದ್ನಲ್ಲ ಅದೇ ತರ ಫನ್ನಿ ಕ್ವಶನ್. ಯಾರು ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ, ಅವಮಾನ ಮಾಡ್ತಿದ್ದೀರಾ ಆ ಥರ ಎಲ್ಲ ಅನ್ಕೋಬೇಡಿ. ಜಸ್ಟ್ ಫನ್ ಆಗಿ ಈ ಕಾಲದಲ್ಲಿ ನಡೆದಿದ್ರೆ ಹೆಂಗಿರ್ತಿತ್ತು ಅನ್ನೋ ಒಂದೇ ಒಂದು ಮೈಂಡ್ ಸೆಟ್ಟಲ್ಲಿ ಈ ಕ್ವಶನ್ ಮಾಡಿರೋದಷ್ಟೇ ಆಯ್ತಾ. ಈಗ ಹನುಮಂತನು ಲಂಕೆಯನ್ನು ಸುಟ್ಟಾಗ ಇವಾಗಿನ ನ್ಯೂಸ್ ಹೆಡ್ಲೈನ್ ಹೇಗಿರ್ತಾ ಇತ್ತು ಆಯ್ತಾ. ಫಸ್ಟ್ ಆಪ್ಷನ್ ಫೈರ್ ಆಕ್ಸಿಡೆಂಟ್ ಅಲ್ಲ, ಇದು ಹನುಮನ ಸ್ಪೆಷಲ್ ಎಫೆಕ್ಟ್ ಆಯ್ತಾ. ಆಪ್ಷನ್ ಬಿ ಒಂದು ಬಾಲದಿಂದ ಸಂಪೂರ್ಣ ನಗರ ಡ್ಯಾಮೇಜ್. ಆಪ್ಷನ್ ಸಿ ಫೈರ್ ರಿಪೋರ್ಟ್, ಕಾರಣ ಹನುಮಂತನ ಬಾಲ. ಫೈರ್ ರಿಪೋರ್ಟ್ ಕಾರಣ ಹನುಮಂತನ ಬಾಲನ್. ಅಯ್ಯೋ ಈ ನ್ಯೂಸ್ ಚಾನೆಲ್ಗಳು ಎಷ್ಟು ಬರ್ಸ್ಟು. ಅಷ್ಟೇ ಕಂಪ್ಲೀಟ್ ಆಯ್ತು. ನಿಮ್ಗೆ ಗೊತ್ತಿರೋ ಹಂಗೆ ಕ್ಲಿಯರ್ ಕಟ್ ಆಗಿ ನಾನೇ ಈ ಒಂದು ಚಾಲೆಂಜ್ ನ ನಾನು ಹೇಳಂಗಿಲ್ವ ಈಗ. ಇನ್ನು ಕೇಳಿದ್ರು ಬಿಟ್ರು ನಾನೇ ಸೋತಿರೋದು ಬಿಡಿ. ಕೇಳಿ ಇದೊಂದು ಕೇಳ್ಬಿಡ್ತೀನಿ. ಅಶೋಕವನಕ್ಕೆ ಮತ್ತೊಂದು ಹೆಸರಿತ್ತು, ಅದು ಯಾವ್ದು ಹೇಳು. ನೀನು ಓದಿದ್ಯಾ 12th ಸ್ಟ್ಯಾಂಡರ್ಡ್? ಏನೋ ಮಹಾಭಾರತಕ್ಕೂ ಇದಕ್ಕೂ ತಗೊಂಡೋಗಿಡ್ಬೇಡ. ರಾಮಾಯಣಕ್ಕೂ ಮಹಾಭಾರತ ಬರೀ ಪ್ರಮಾದನೆ ಮಾಡ್ತಾರೆ. ಪ್ರಮಾದವನ ಆಲ್ರೆಡಿ ಸೋತ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲೇ ಸೋತ್ಬಿಟ್ಟಿದ್ದೀನಿ. ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡಿ, ಯಾರು ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡಿ. ಯಾಕಂದ್ರೆ ದಯವಿಟ್ಟು ಕ್ಷಮಿಸಿ. ಕೆಲವೊಂದನ್ನ ಕಾಮಿಡಿಯಾಗಿ ತಗೊಂಡಿರೋದು. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾರ ಆ ಥರ ಮೂಮೆಂಟ್ ಕ್ರಿಯೇಟ್ ಆಗಿದ್ರೆ ಜನಗಳ ಎಕ್ಸ್ಪ್ರೆಷನ್ ಹೆಂಗಿರ್ತಾ ಇತ್ತು ಅಂತ ಒಂದು ಸಣ್ಣದಾಗಿ ಜೋಕ್ ಮಾಡಿದ್ವಿ ಅಷ್ಟೇ. ಬೇರೆ ಇನ್ನೇನೋ ದುರುದ್ದೇಶ ಇಟ್ಕೊಂಡು ರಾಮಾಯಣನೇ ಆಗಲಿ ಮಹಾಭಾರತನೇ ಆಗಲಿ ನಾವು ತಪ್ಪಾಗಿ ಬಿಂಬಿಸಕ್ಕೆ ಹೋಗಿ ಅವಮಾನ ಮಾಡಬೇಕು ಅನ್ನೋ ಉದ್ದೇಶನೂ ನಮಗಿಲ್ಲ. ನಮಗೆ ರಾಮಾಯಣದ ಮೇಲೂ ಅಷ್ಟೇ ಗೌರವ ಇದೆ, ಮಹಾಭಾರತದ ಮೇಲೂ ಅಷ್ಟೇ ಗೌರವ ಇದೆ. ನಾವು ಪಕ್ಕಾ ಹಿಂದೂಗಳು, ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವಾಗ ಗೆದ್ದವ್ರು ಯಾರು ಹೇಳೋಣ? ನಾನು ಆಲ್ರೆಡಿ ಹೇಳಿದ್ನಲ್ಲ ನಾ ಇವಾಗ ಸೋತೋಗ್ಬಿಟ್ಟಿದ್ದೀನಿ. ಈಗ ಅವ್ರಿಗೆ ಏನ್ ಮಾಡ್ಬೇಕು ಹೇಳಿ. ನನ್ನ ಮಗಳು ಅವಾಗಲೇ ಏನೋ ಮಾಡ್ಕೊಂಡು ಕೂತಿದ್ದಾಳ, ನಮ್ಮ ಫೇಸ್ ತೋರಿಸ್ಬೇಡಿ ಅಂತ ಬೇರೆ ಅಟ್ಲೀಸ್ಟ್ ಬಾಡಿ ತೋರಿಸ್ಲಾ? ತೋರ್ಸು ಚೆನ್ನಾಗಿ ಕಾಣಿಸ್ತಾಳೆ ನೋಡಿ ಹೆಂಗ ಆಡ್ತಾವಳೆ ಅಂತ. ಅಂದ್ರೆ ನಿಂತ್ಕೊಬಿಡು, ಬಾಡಿ ಮತ್ತೆ ನೋಡಿ ಇಲ್ಲಿ ಆಲ್ರೆಡಿ ಬಳ್ಕೊಂಡವಳೆ, ಉಚ್ಚಿ ಕಣ್ಣಂಗ್ ನಿಂತವಳೆ. ತಗೊಳ್ಳಿ. ಇವಾಗ ನನ್ನ ಪ್ರೀತಿ ಮಗಳು ಸೋತಿರೋದಕ್ಕೆ ಒಂದು ಪನಿಷ್ಮೆಂಟ್. ಇವಾಗ ಟಾಸ್ಕು ಕಂಪ್ಲೀಟ್ ಆಗಿದೆ, ಗೆದ್ದವಳು ನಾನೇನೆ. ಇವಾಗ ಇದು ಹಳೇದಾಗಿತ್ತು, ರಾಗಿ ಹಿಟ್ಟು ಗೋಧಿ ಹಿಟ್ಟು ಎರಡು ಹಳೇದಾಗಿದೆ. ಸೊ ಹಾಗಾಗಿ ಇದನ್ನ ಸ್ವಲ್ಪನೇ ತಗೊಂಡ್ಬಂದು ಅಮ್ಮ ಮೀಸೆ ಎಲ್ಲ ಬಿಡ್ಸು. ನಿಂಗೆ ಏನೇನು ತರ ಬೇಕು ನಿಮ್ಮ ಅಕ್ಕನಿಗೆ? ಇಲ್ಲಿ ದೊಡ್ಡ ಹಣೆ ಬಟ್ಟಿ ನೋಡಿ ಯಾವ ತರ ಮಾಡ್ತೀನಿ. ಇಲ್ಲಿ ಮೀಸೆ ಬಿಡು. ಮಾತ್ರ ಹಾಕ್ಬಿಡಿ ಪ್ಲೀಸ್ ಅಮ್ಮ. ಅಮ್ಮ ಈ ಕಡೆನೂ ಬಿಡು, ಶೇಪ್ ಕೊಡು ಸ್ವಲ್ಪ ಮೂಗತ್ರನ. ಒಂಚೂರು ಕೊಡಿ ಇಲ್ಲಿ, ನಂಗೆ ಒಂಚೂರು. ಅಮ್ಮ ನಂಗೊಂಚೂರು ಕೊಡು. ಅಮ್ಮ ಒಂಚೂರು ಕೈ ಕೊಡು ಪ್ಲೀಸ್. ಅಮ್ಮ ಒಂಚೂರು, ಅಮ್ಮ ಒಂಚೂರು ಕೊಡು ಅಮ್ಮ ಕೈಗೆ. ಅವಳಿಗೆ ಪನಿಷ್ಮೆಂಟ್. ಎಷ್ಟು ರೂಢಾಗ ಆಗ್ತೀಯ ಅನುಷ ನೀನು. ಸ್ನಾನ ಮಾಡಿಲ್ಲ, ಗೈಸ್ ತಿಂತವಳೆ, ಗೈಸ್ ತಿಂತ ಇದ್ದಾಳೆ ನೋಡಿ ನೋಡಿ. ಕಂಪ್ಲೀಟ್ ಇದ್ರಲ್ಲಿ ಬಾಯಿಗೆ ಹೋಗ್ಬಿಟ್ಟು ಭೂತ ನೋಡಿದ್ದೀರಾ ನಮ್ಮನೆ ಎಷ್ಟು
ಬೆಳ್ಳಗಾದೆ ಒಂದಿನಕ್ಕೆ. ತಲೆಗೆ ಹಾಕಿದ್ರ ಜಾಸ್ತಿ ಸ್ನಾನ ಮಾಡು. ಮತ್ತೆ ಒಬ್ಳಿಗೆ ಹಾಕ್ಲಿಲ್ಲ ನಾನು, ನನ್ಗೆ ಹಾಕಿದ್ಲು, ಅವಳೇ ಫಸ್ಟ್ ಹಾಕಿದ್ದು ನಂಗೆ. ಭಯ ಪಡಬೇಡಿ, ರಾತ್ರಿ ಟೈಮಲ್ಲ ನೋಡಿ, ಭಯ ಪಡ. ಅಲ್ಲಿಂದ ನೋಡಿ ಸ್ವಲ್ಪ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡು, ಇಲ್ಲಿ ಬ್ಲಾಗ್ ಕಂಪ್ಲೀಟ್ ಮಾಡು. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮಿಬ್ಬರು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನಷ್ಟು ಹೆಚ್ಚೆಚ್ಚು ಕಂಟೆಂಟ್ಗಳನ್ನ ನೀವು ಕೂಡ ಯಾವ ರೀತಿ ನಾವಿಬ್ಬರು ಮಾಡ್ಬೋದು ಸೇರಿಕೊಂಡು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿರೋ ಬ್ಲಾಗ್ ಕಂಪ್ಲೀಟ್. ಟಾಸ್ಕ್ ಇಸ್ ಕಂಪ್ಲೀಟ್.